ಆತ್ಮೀಯ ರೈತ ಬಾಂಧವರೇ, ನಾವು ಹರಿಹರ ತಾಲೂಕು ಕನಗವಾಡಿ ಗ್ರಾಮ ಮಾಜನಹಳ್ಳಿ ಹೋಬಳಿಯಲ್ಲಿ ಇದ್ದೀವಿ. ಕರಬಸಣ್ಣ ಅನ್ನೋರು ಪ್ಲಾಟಲ್ಲಿದ್ದೀವಿ. ಇದು ಕಬ್ಬು ಯಾವ ರೀತಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ಳೋಕ್ಕೋಸ್ಕರವಾಗಿ ಬಂದಿದ್ದೀವಿ. ಇವ್ರ ಹತ್ರ ನಾವು ಈಗ ಮಾತಾಡೋಣ. ನಮಸ್ಕಾರ ಕರಬಸಣ್ಣವರೇ. ನಮಸ್ಕಾರ. ತಮ್ಮ ಹೆಸರು? ಕರಿಬಸಪ್ಪ. ಊರು? ಕನಗವಾಡಿ. ನಿಮ್ಮ ಮೊಬೈಲ್ ನಂಬರ್? 9880-8840-26. ಕರಬಸಣ್ಣರೇ, ಇದು ನಿಮಗೆ ಏನು ಅನ್ನಿಸ್ತಾ ಐತಿ? ಹೆಂಗೆ ಅನ್ನಿಸ್ತಾ ಐತಿ? ಕಬ್ಬು ಮೊದ್ಲಿಗೆ ಯಾವ ರೀತಿ ಇತ್ತು, ಈಗ ಹೆಂಗೆ ಅನ್ನಿಸ್ತಾ ಐತಿ ಅನ್ನೋದ್ರ ಬಗ್ಗೆ ನಿಮ್ಮ ಮಾಹಿತಿ ಏನು? ಮೊದ್ಲಿಗೆ ವೀಕ್ ಇತ್ತು, ಕಬ್ಬು ಬೆಳಿತೇವಿಲ್ಲ ನಂಗೆ ನಮ್ಮ ಕನಸಿನಾಗತ್ತಲ್ಲ. ಇದು ನೀವು ನಮ್ಮ ಜಮೀನಲ್ಲಿ ಬಂದ್ಬಿಟ್ಟು ನೀವು ಕೊಟ್ಟಂತ ನಮಗೆ ಔಷಧಿ ಗೊಬ್ಬರ ಇದನ್ನ ಯಾವ ಟ್ರೀಟ್ಮೆಂಟ್ ಕೊಡ್ಬೇಕನ್ನೋದೈತಿ. ನೀವೇನೋ ಬರ್ಕೊಡ್ತೀವಲ್ಲ ತಮ್ಮದು ಅಕ್ಕತ್ತಿಗೆ ಈ ತರ ಚೆನ್ನಾಗಿ ಬೆಳೆದೈತಿ ಕಬ್ಬು. ಏನು ಅನ್ನಿಸ್ತೈತಿ? ಈಗ 13-14 ಕಣ್ಣು ಐತಿ. 13-14 ಕಣ್ಣು ಐತಿ. ಈಗ ಎಷ್ಟು ತಿಂಗಳು? ಈಗ 8ನೇ ತಿಂಗಳು ನಡೆಯಕತ್ತೈತಿ. 8ನೇ ತಿಂಗಳು ನಡೀತಾ ಐತಿ. ಇನ್ನೂ ಬೆಳಿಬೋದಾ? ಇನ್ನೂ ಇಷ್ಟು ಬೆಳಿಬೋದು, ಇನ್ನೂ ಅರ್ಧ ಬೆಳಿಬೋದು. ಇನ್ನೂ ಅರ್ಧ ಬೆಳಿತೈತಿ. ಇನ್ನೂ ಮುಂದೆ ಇನ್ನೂ 8-10 ಕಣ್ಣು. ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಹಿಂಗೆ ಇವ್ರು ರುದ್ರಮಣಿ ಹಬ್ಬರು, ಅನಗವಾಡಿ ರುದ್ರಮಣಿ ಅವರು ಕೊಟ್ಟಂತ ಗೊಬ್ಬರ ಪ್ರಾಣಿಗೆ ಅದು ಕೊಟ್ಟಾರಲ್ಲ, ಅದನ್ನ ಹಾಕತ್ತಿಗೆ ಚೆನ್ನಾಗಿ ಬಂದತಿ ಬೆಳೆ. ಅದು ಎಲ್ಲಾರ ಯೂಸ್ ಮಾಡ್ರಿ. ಇವ್ರು ಕೊಟ್ಟಂತ ಮೆಡಿಸನ್ನ ನೀವು ಈ ಥರ ಬೆಳಿಬೋದು. ಕಬ್ಬು ಪಕ್ಕಾ ಕೊಡ್ತಾನೆ, ಗ್ಯಾರಂಟಿ. ಈಗ ನೀವು ಕೊಡೋದಕ್ಕೆ ಹಿಂಗೆ ಕಬ್ಬು ಹಿಂಗೆ ಬೆಳಿತೇವಲ್ಲ ನಮ್ಮ ಜೀವನದಾಗ. ನಾವು ಹಿಂದೆಲ್ಲ ಕಬ್ಬು ಬೆಳೆದವಿ, ಈ ಥರ ಬೆಳೆದದ್ದಿಲ್ಲ. ಇದು ಭಾಳ ಚೆನ್ನಾಗೈತೆ, ಭಾಳ ಸೂಪರ್ ಐತಿ. ಸೂಪರ್. ಜನ ಏನಂತಾರ್ರಿ? ಟೈಮು ಭಾರಿ ಕಬ್ಬು ಕರಬಸಣ್ಣ ಹೊಗಳ್ತಾರ. ಈ ಥರ ನೀವು ನೋಡೋಕೆ ಹಿಂಗೈತಿ, ಈ ಥರ ಕಬ್ಬು ಬೆಳೆಸಿದೆಯಲ್ಲ ಭಾರಿ ಐತೆ. ಅದಂದ್ರೆ ಉಳಿದ ಗೊಬ್ಬರ ನಾವು ಎಲ್ಲಿ ಬೆಳಿ ಕೊಟ್ಟು ಹಾಕಿದ್ವಿ. ಒಂದ್ ಅಣಿಗೆ ಕೊಯ್ದಿದ್ವಿ, 6 ಪಿಂಡಿ ಆಗತ್ತೆ ನಂದು ಒಗಿರ್ ಬೆಳ್ಳ್ಯಾಗ. ಗೊಬ್ಬರನ ಹಾಕಿಲ್ಲ, ಮಡಿದಂಡ ಹಾಕಿಲ್ಲ, ಸಿಂಪಿ ಕಟ್ಟಿದ ಹೊಲ್ದಾಗ 6 ಪಿಂಡಿ ಆಗತ್ತೆ. ಮಾರ್ಕೆಟ್ಗೆ ಒಂದೇ ಎಲಿ ಅದು ಉಳಿದ ಗೊಬ್ಬರ ಹಾಕಿರ. ಒಂದು 31 kg ಹೋಗದ್ರ ಅದು ಮಾರ್ಕೆಟ್ಗೆ ಒಂದೇ ಎಲಿ ಕಲಾರಿಲಿ. ಆ ಎಲೆ ಮಾರ್ಕೆಟ್ಗೆ ಹೋದಿ ಅಂದ್ರೆ ಎಲ್ಲ 2000-3000, 5,000-6,000 ರೂಪಾಯಿ ಮರಿ ಕೊಟ್ರ ಪಿಟ್ಟಾಳ. ಈಗ ಉಳಿದಂತ ಮೆಡಿಸಿನ್ ಅದಕ್ಕೆ ಹಾಕಿರೋದು ಬೆಳ್ಳಿಗೆ. ಹೌದಾ? ಚೆನ್ನಾಗೈತೆ, ಕ್ವಾಲಿಟಿ ಇದೆ. ಮತ್ತೊಂದು ಹಾಕ್ಬೇಕಂದ್ರೆ ಐತ್ರಿ ಈ ವಾರದ ಮತ್ತೆ ಹಾಕ್ಬೇಕು. ನೋಡೋಣ, ಮತ್ತೆ ಬರ್ಕೊಡ್ತೀವಿ. ಅದ್ರ ಪ್ರಕಾರ ಮಾಡಿ. ರೈತರೇ, ಕರಬಸಣ್ಣವರು ಈ ಹಿಂದೆ ನಮ್ಮನ್ನ ಭೇಟಿ ಮಾಡೋಕ್ಕಿಂತ ಮುಂಚಿತವಾಗಿ ಹೆಂಗಿತ್ ಕ್ರಾಪ್ ಅಂತಂತಂದ್ರೆ ಎಲ್ಲೋ ಒಂದೊಂದು ಗುನ್ನಿ ಕಾಣೋದು. ಎಲ್ಲೋ ಒಂದು ಗುನ್ನಿ ಕಾಣೋದು ಹೆಂಗೆ ಅಂತಂದ್ರೆ ಇದನ್ನ ನಾವು ಹೆಂಗೆ ಬೆಳೆಸ್ಬೇಕು ಅನ್ನೋದಿತ್ತು. ಇದಕ್ಕೆ ನಾವು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿ ಒಂದು ತಿಂಗಳಿಗೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಕಸ್ತು. 2ನೇ ಗೊಬ್ಬರ ಕೊಟ್ವಿ, 3ನೇ ಗೊಬ್ಬರ ಕೊಟ್ವಿ. ಕೊಟ್ಟಾದ್ಮೇಲೆ ಭಾಳ ಚೆಂದ ಬಂದೈತಿ ಕಬ್ಬು. ರೈತರು ಕೂಡ ಬಳಸಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ಬಂದ್ಬಿಟ್ಟು 7349107695 ಅಂತ. ಯಾರ ರೈತರು ಭೇಟಿ ಮಾಡಿದ್ರು ಕೂಡ, ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವರನ್ನು ಮೀಟ್ ಮಾಡ್ತೀವಿ, ಬರ್ತೀವಿ, ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ನಾವು. ನಮ್ಮದು ರೋಹಿಣಿ ಬಯೋಕೆಮ್ ಮೈಕ್ರೋ ಇನ್ಪುಟ್ ಅಂತ ಹೇಳಿ ಕಂಪನಿ. ನೀವೆಲ್ಲರೂ ಯೂಸ್ ಮಾಡಿ, ಒಳ್ಳೇದಾಗಲಿ, ಚೆನ್ನಾಗಾಗಲಿ. ನಮಸ್ಕಾರ. ಗಂಡು ನೋಡಿ ಎಷ್ಟು ಒಂದೊಂದು ಒಂದು ಗೇಣಿ ಮೇಲೆ ಐತ್ರಿ. ಗೇಣಿ ಮೇಲೆ ಐತಿ. ಬೀಜ ಹಾಕರಿ ಬಾರಿ ಇಡು. ಎಕರೆಗೆ 10,000 ಸಾಕು. 3 ಅಡಿ ಸಾಲಿಗೆ ಹೋಯ್ದ್ರೆ 3 ಅಡಿ ಸಾಲಿ ಎಕರೆಗೆ 10,000 ಹೋಗತ್ತೆ. 11,000. ಒಳ್ಳೆ ದಪ್ಪ ನೋಡ್ರಿ. ದಪ್ಪ ಹೆಂಗೈತಿ? ದಪ್ಪ ಹತ್ತಾಗ ನೋಡ್ಬೇಕು.